ಎಲ್ಲರಿಗೂ ನಮಸ್ಕಾರ. ಇವತ್ತು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ವಿಡಿಯೋ ಏನಂದ್ರೆ ಇದು ಯಂಗ್ಸ್ಟರ್ಸ್ಗೆ ಬಹಳ ಇಂಪಾರ್ಟೆಂಟ್ ಅನ್ನೋ ಮುಖ್ಯ ವಿಡಿಯೋ. ಯಾಕಂದ್ರೆ ಬಹಳ ಯಂಗ್ಸ್ಟರ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳೋ ಟೈಮ್ದಲ್ಲಿ ಈ ಹಣೆ ಭಾಗದಲ್ಲಿ ಅಂದ್ರೆ ಬಹಳ ಫ್ರಂಟಲ್ ಹೇರ್ ಲೈನ್ ಪ್ಲೇಸ್ಮೆಂಟ್ ಬಹಳ ಮುಂದ್ಗಡೆ ಹಣೆದಲ್ಲಿ ಹೇರ್ ಲೈನ್ ಇಂಪ್ಲಾಂಟೇಶನ್ ಮಾಡಿಸ್ಕೊಂತಾರೆ. ಅದರಿಂದ ಏನ್ ಕಾನ್ಸಿಕ್ವೆನ್ಸಸ್ ಬರ್ತವೆ, ಅದರಿಂದ ಫ್ಯೂಚರ್ ಹೆಂಗಿರುತ್ತೆ ಅಂತ ಅದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಒಂದು ವಿಡಿಯೋ ತೋರಿಸ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ. ಈ ವಿಡಿಯೋದಲ್ಲಿ ಆ ತರಹ ಯಂಗ್ ಪೇಷಂಟ್ ಬೇರೆ ಕಡೆ ಎಲ್ಲೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ ಇದು ರಿಪೇರ್ ಮಾಡಿ ಅಂತ. ಇವ್ರಿಗೆ ಏನಾಗಿದೆ ಅಂದ್ರೆ ಈಗ ಸದ್ಯಕ್ಕೆ ವಯಸ್ಸು 25 ಇಯರ್ಸ್ ಮಾತ್ರ. 2 ಇಯರ್ಸ್ ಮುಂದೆನೆ ಅಂದ್ರೆ ಅವ್ರಿಗೆ 23 ವಯಸ್ಸದಲ್ಲೇ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದ್ರೆ ಹಣೆ ಭಾಗದಲ್ಲಿ ಈ ಫ್ರಂಟಲ್ ಫೋರ್ಹೆಡ್ ನಲ್ಲಿ ಇಂಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಯೂಶುವಲ್ ಆಗಿ ಯಂಗ್ಸ್ಟರ್ಸ್ ಬಹಳ ಜನ ಈ ತರ ಮಿಸ್ಟೇಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ಅವ್ರಿಗೆ ಐಡಿಯಾ ಇರಲ್ಲ. ಸ್ವಲ್ಪ ಕೆಲವು ಕ್ಲಿನಿಕ್ಸ್ ಅವರು ಹೇಳೋದಿಲ್ಲ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಬೇಕಂದ್ರೆ ಜಸ್ಟ್ ಮಾಡ್ತಾರೆ ಅಂತ ಕೇಸು. ಇವ್ರಿಗೆ ರಿಪೇರ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಇದರಲ್ಲಿ 2 ಪ್ರಾಬ್ಲಮ್ಸ್ ಇದೆ. ನಂಬರ್ 1, ಹಣೆದಲ್ಲಿ ಈ ಭಾಗದಲ್ಲಿ ನಾವು ಇಂಪ್ಲಾಂಟೇಶನ್ ಮಾಡಿದ್ರೆ ಬಹಳ ಆಕ್ವರ್ಡ್ ಕಾಣುತ್ತೆ, ಅದು ನ್ಯಾಚುರಲ್ ಕಾಣೋದಿಲ್ಲ. ನಂಬರ್ 1. ನಂಬರ್ 2, ಅನ್ನೆಸರ್ಲಿ ಫೋರ್ಹೆಡ್ ಮೇಲೆ ನಾವು ಇಂಪ್ಲಾಂಟ್ ಮಾಡಿ ಹೇರ್ ಗ್ರಾಫ್ಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಫ್ಯೂಚರ್ದಲ್ಲಿ ಮೇಲೆ ಹೇರ್ ಹೋಗುತ್ತೆ, ಮತ್ತೆ ಅಲ್ಲಿಂದ ಒಂದು ಸೆಷನ್ ಮಾಡಬೇಕಾಗುತ್ತೆ. ಆ ತರ 2 ಪ್ರಾಬ್ಲಮ್ಸ್ ಆಗಿದೆ ಇವರಿಗೆ. ನಾವು ರಿಪೇರ್ ಮಾಡೋ ಟೈಮ್ದಲ್ಲಿ ಇವರಿಗೆ ಫ್ರಂಟಲ್ ಏರಿಯಾ ನಾವು ಎಲ್ಲ ರಿಮೂವ್ ಮಾಡಿ ಎಕ್ಸೆಸ್ ವೇಸ್ಟ್ ಗ್ರಾಫ್ಟ್ಸ್ ಎಲ್ಲ ಇಂಪ್ಲಾಂಟ್ ಮಾಡಿದ್ರಲ್ಲ ಅದೆಲ್ಲ ರಿಮೂವ್ ಮಾಡಿ ಅದೊಂದು ಪ್ರೊಸೀಜರು. ಮತ್ತೆ ಮಧ್ಯದಲ್ಲಿ ಡೆನ್ಸಿಟಿ ಹೋಗಿದೆ ಮಿಡ್ ಸ್ಕ್ಯಾಲ್ಪ್, ಅದೆಲ್ಲ ಡೆನ್ಸಿಟಿ ಮಾಡೋದು ಮತ್ತೆ ಇನ್ನೊಂದು ಪ್ರೊಸೀಜರು. 2 ಒಟ್ಟಿಗೆ ಸೇರಿ ರಿಪೇರ್ ಮಾಡಿದ್ವಿ. ಈಗ ರಿಪೇರ್ ಮಾಡಿದ ತಕ್ಷಣ ಆದ್ಮೇಲೆ ರಿಸಲ್ಟ್ಸ್ ನೋಡಿದ್ರೆ ಇವರಿಗೆ ಮಧ್ಯದಲ್ಲಿ ಈ ಮಧ್ಯ ಭಾಗದಲ್ಲಿ ಎಕ್ಸಲೆಂಟ್ ಡೆನ್ಸಿಟಿ ಬಂದಿದೆ. ನ್ಯಾಚುರಲ್ ಆಗಿ ಎಲ್ಲ ಬಂದಿದೆ. ಹೇರ್ ಲೈನ್ ನಾವು ರೆಕ್ಟಿಫೈ ಮಾಡಿದ್ವಿ. ಆದ್ರೆ ಈ ಫ್ರಂಟಲ್ ಏರಿಯಾದಲ್ಲಿ ರಿಮೂವ್ ಮಾಡಿದ ಏರಿಯಾದಲ್ಲಿ ಅದು 100% ನ್ಯಾಚುರಲಿಟಿ ಇಲ್ಲ. ಯಾಕಂದ್ರೆ ರಿಮೂವ್ ಮಾಡೋದು ಬಹಳ ಕಷ್ಟ, ಇಂಪ್ಲಾಂಟ್ ಮಾಡೋದು ಬಹಳ ಈಸಿ, ರಿಮೂವ್ ಮಾಡೋದು ಬಹಳ ಕಷ್ಟ. ಸರ್ಜರಿನಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ತವೆ. ಅದರಿಂದ ನಾವು ಓನ್ಲಿ 90% ಮಾತ್ರನೇ ರಿಮೂವ್ ಮಾಡಕ್ ಸಾಧ್ಯ ಇದೆ. ಈವನ್ ಅವರು ಸೆಕೆಂಡ್ ಟೈಮ್ ಈ 10% ಇನ್ನೂ ರಿಮೂವ್ ಮಾಡ್ಬೇಕಂದ್ರೆ ಮೋಸ್ಟ್ಲಿ ಇನ್ನೂ 1-2 ಸೆಷನ್ ಬೇಕಾಗ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಆ ತರ ರಿಮೂವ್ ಮಾಡಿದ್ರೂ ನ್ಯಾಚುರಲ್ 100% ನ್ಯಾಚುರಲ್ ಕಾಣೋದಿಲ್ಲ. ಅದರಿಂದ ಈ ತರ ಏರ್ಲೈನ್ ಡಿಸೈನ್ ಮಾಡೋ ಮುಂದ್ಗಡೆನೆ ನಿಮ್ ಸರ್ಜನ್ ಹತ್ರ ಒಳ್ಳೆ ಡಿಸ್ಕಸ್ ಮಾಡಿ ಭೇಟಿಯಾಗಿ ಅದ್ರ ಏನು ಕಾನ್ಸಿಕ್ವೆನ್ಸಸ್ ಇರುತ್ತೆ, ಏನ್ ಪ್ರಾಬ್ಲಮ್ಸ್ ಆಗಬಹುದು ಫ್ಯೂಚರ್ದಲ್ಲಿ ಅಂತ ಡಿಸ್ಕಸ್ ಮಾಡಿ ಸಜೆಷನ್ ತಗೊಂಡು ಮತ್ತೆ ಸರ್ಜರಿಗೆ ಹೋಗೋದು ಬೆಟರ್. ಕನ್ಕ್ಲೂಷನ್ ಏನಂದ್ರೆ ಯೂಶುವಲ್ ಆಗಿ ಯಂಗ್ಸ್ಟರ್ಸ್ ಈ ತರ ಮಿಸ್ಟೇಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಜೆಂಟ್ ಆಗಿ ಏನೋ ಒಂದು ಫಿಕ್ಸ್ ಮಾಡ್ಬೇಕು ಫ್ರಂಟ್ ಜಾಗದಲ್ಲಿ. ಅದರಿಂದ ಕೆಲವು ಕ್ಲಿನಿಕ್ಸ್ ಅವ್ರು ಹೇಳೋದಿಲ್ಲ ಅದ್ರ ಬಗ್ಗೆ. ಅದರಿಂದ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಒಳ್ಳೆ ಒಪಿನಿಯನ್ ತಗೊಂಡು ಒಳ್ಳೆ ಡಿಸೈನ್ ನಿಮ್ ಸರ್ಜನ್ ಹತ್ರ ಕೇಳಿ ನ್ಯಾಚುರಲ್ ಹೇರ್ ಲೈನ್ ಯಾವ ತರ ಇರುತ್ತೆ, ಫ್ಯೂಚರ್ ನಲ್ಲಿ ನಮ್ಗೆ ಹೇರ್ ಫಾಲ್ ಯಾವ ತರ ಇದೆ ಅದರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಲೈನ್ ಮಾಡ್ಕೊಂಡ್ರೆ ಸಖತ್ 100% ನ್ಯಾಚುರಲ್ ಹೇರ್ ಲೈನ್ ಬರುತ್ತೆ. ಅದೊಂದು. ಎರಡನೇದು ಏನಾಗುತ್ತಂದ್ರೆ ಬರೀ ಎಂಗೇಜ್ ಇನ್ನು 23-24 ಮಾಡ್ಕೊಂಡ್ರೆ ಮತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಬೇಕಾಗುತ್ತೆ. ಯಾಕಂದ್ರೆ ಫ್ಯೂಚರ್ ಹೇರ್ ಫಾಲ್ ಆಗುತ್ತೆ. ಅವಾಗ ನಮ್ಗೆ ಗ್ರಾಫ್ಟ್ಸ್ ಬೇಕೇ ಬೇಕು. ಬಹಳ ಮುಂದೆ ಮಾಡ್ತೀವಲ್ವ, ಅದರಿಂದ ಗ್ರಾಫ್ಟ್ಸ್ ವೇಸ್ಟ್ ಆಗುತ್ತೆ ನಮ್ಗೆ. ಈ 2 ಕಾರಣಕ್ಕೆ ಫ್ರಂಟಲ್ ಹೇರ್ ಲೈನ್ ಹಣೆ ಭಾಗದಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಾರದು. ಅದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದಾವೆ. ಅದು ನಿಮ್ ಡಾಕ್ಟರ್ ಹತ್ರ ಭೇಟಿಯಾಗಿ 1-2-3 ಒಪಿನಿಯನ್ ತಗೊಂಡು ಆದ್ಮೇಲೆ ಡಿಸ್ಕಸ್ ಮಾಡಿ ಒಳ್ಳೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.